ಪತ್ನಿಗೆ ಕಿರುಕುಳ ನೀಡಿದಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಪಿಎಸ್ಐ ಭೈರಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಕೆಂಗೇರಿ ಠಾಣೆ ಪೊಲೀಸರು ಈಗ ಪಿಎಸ್ಐ ಭೈರಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಈ ಪಿಎಸ್ಐ ಭೈರಪ್ಪ ಪತ್ನಿ ಮೇಲೆ ಮತ್ತು ಮಾವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ ಅನ್ನುವಂಥದ್ರ ಬಗ್ಗೆ ಇದರ ಮೇಲೆ ಆರೋಪ ಇದೆ. ಪತ್ನಿ ಮೊದಲು ಕೆಂಗೇರಿ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಆದರೆ ಕಂಪ್ಲೇಂಟ್ ತಗೊಳ್ಳಲ್ಲ, FIR ಕೂಡ ಆಗೋದಿಲ್ಲ. ಈ ಬಗ್ಗೆ ಸ್ವತಃ ಭೈರಪ್ಪ ಅವರ ಪತ್ನಿ ಹೇಳಿಕೆ ನೀಡಿದ್ದಾರೆ. ಅದಾದ ಮೇಲೆ ಕಾಟಾಚಾರಕ್ಕೆ ಅನ್ನುವ ರೀತಿಯಲ್ಲಿ NCR ದಾಖಲು ಮಾಡ್ಕೊಂಡಿದ್ದಾರಂತೆ. ಅದಾದ ಮೇಲೆ ಯಾವಾಗ ಇವೆಲ್ಲವೂ ಕೂಡ ವೈರಲ್ ಆಯಿತು, ಸುದ್ದಿ ಹಬ್ತು, ಆಗ ಕೆಂಗೇರಿ ಪೊಲೀಸರು FIR ಮಾಡ್ಕೊಂಡಿದ್ದಾರೆ. ಕೊಲೆ ಯತ್ನ, ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ ಕಾಯ್ದೆ ಅಡಿಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈ PSI ಭೈರಪ್ಪನನ್ನ ಈಗ ಕೆಂಗೇರಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಒಂದು ಫೋಟೋದಲ್ಲಿ ನೋಡ್ತಾ ಇದ್ರಿ PSI ಭೈರಪ್ಪನನ್ನ. ಮತ್ತೊಂದು ಕಡೆ ವಿಡಿಯೋ ಕೂಡ ಗಮನಿಸ್ಬೋದು. PSI ಕೈಯಲ್ಲಿ ಒಂದು ಮಚ್ಚನ್ನು ಹಿಡ್ಕೊಂಡು, ಕುಡ್ಲನ್ನು ಹಿಡ್ಕೊಂಡು ಬಂದಿರುವಂತಹ ಆತ ನೋಡಿಯಲ್ಲಿ. ಆ ವಿಡಿಯೋ ಯಾವಾಗ ವೈರಲ್ ಆಯಿತು, ಇದು ಇನ್ಫ್ಯಾಕ್ಟ್ ಒಂದೆರಡು ಮೂರು ತಿಂಗಳ ಹಿಂದಿನ ವಿಡಿಯೋ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆ ಟೈಮ್ನಲ್ಲಿ ಪತ್ನಿ ಮತ್ತು ಮಾವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡೋದಕ್ಕೆ ಈ ಭೈರಪ್ಪ ಮುಂದಾಗಿದ್ದ ಅಂತೇಳಿ. DCP ಅನಿತಾ ಅವರು ಮಾತಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬನ್ನಿ ನೋಡೋಣ. ದಿನಾಂಕ 12/7/2026 ಎಲೆ ದೊಡ್ಡಬೆಳ್ಳಿ ಹಳ್ಳಿ ಅಂತ ತಾವರೆಕೆರೆ ಲಿಮಿಟ್ಸ್ ಕೆಂಚನಪುರ ಹತ್ತಿರ ಅಲ್ಲಿ PSI ಭೈರಪ್ಪ ಅವರ ಮನೆ ಇದೆ. ಅಲ್ಲಿ ಅವರ ಹೆಂಡತಿ ರೇವತಿ ಅಂತ ಬಂದ್ಬಿಟ್ಟು ಅಲ್ಲಿ ಗಲಾಟೆ ಆಗಿದೆ. ಅವ್ರ ಗಂಡ ಮಚ್ಚು ತಗೊಂಡು ನಮಗೆ ಹೊಡಿಲಿಕ್ಕೆಲ್ಲ ಬಂದರು. ಮತ್ತು ಎಲ್ಲ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾಯಿದ್ರು. ಮದುವೆ ಆಗಿ 6 ವರ್ಷ ಆಗಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕೆಂಗೇರಿ ಠಾಣೆಗೆ ದಿನಾಂಕ 14/7/2026 ಬಂದುಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಗಂಡ ನನಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾನೆ ಮದುವೆ ಆಗದಿಂದ ದಿನದಿಂದನೂ ಕೂಡ. ಆಮೇಲೆ ಅವನು PSI ಅಂತ ಒಂದು ದರ್ಪ ತೋರಿಸ್ತಾ ಇದ್ದಾನೆ. ನಮ್ಮ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಅವನ ಮೇಲೆ ಕ್ರಮ ತಗೊಳ್ಳಿ, ನನಗೆ ರಕ್ಷಣೆ ಕೊಡಿ ಅಂತ ಆಕೆ ಕಂಪ್ಲೇಂಟ್ ಕೊಡ್ತಾಳೆ. ಹೀಗಾಗಿ ಬಟ್ ಘಟನೆ ನಡೆದದ್ದೆಲ್ಲ ತಾವರೆಕೆರೆ ಲಿಮಿಟ್ಸ್ ಬಂದಿದ್ದರಿಂದನೂ ಕೂಡ ನಾವು ಸದ್ಯ ಈ ಹೆಣ್ಣುಮಗಳು ನಮ್ಮ ಹತ್ರ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಆಕೆ ಕಂಪ್ಲೇಂಟನ್ನು ಸ್ವೀಕೃತ ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ 498A 304 3 and 4 DP ಆ್ಯಕ್ಟ್ ಅಡಿಯಲ್ಲಿ. ಮತ್ತು ಅವನನ್ನು ದಸ್ತಗಿರಿನೂ ಕೂಡ ಮಾಡಿಕೊಂಡು ಟ್ರಾನ್ಸ್ಫರ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ನೀಡೋದು. ನಮ್ಮ ಠಾಣೆಯಲ್ಲಿ ವಾಸ ಆಗಿಲ್ಲ, ಬಟ್ ನಮ್ಮ ಕೆಂಗೇರಿ ಠಾಣೆಯಲ್ಲಿ ಯಾವುದೇ ಥರ ಅವನ ಮೇಲೆ PSI ಮೇಲೆ ಯಾವುದೇ ಥರ